ಬಾಳೆ ಹೂವು ಸಿಕ್ಕಿದ್ರೆ ಮನೆಗೆ ತಂದು ಈ ರೀತಿ ರೆಸಿಪಿ ಮಾಡ್ಕೊಂಡು ತಿಂದು ನೋಡಿ. ಆರೋಗ್ಯಕ್ಕಂತೂ ತುಂಬನೇ ಒಳ್ಳೆಯದು. ನಾನಿಲ್ಲಿ ಬಾಳೆ ಹೂವನ್ನು ಯೂಸ್ ಮಾಡಿ 2 ತರದ ರೆಸಿಪಿನ ಮಾಡ್ತಾ ಇದ್ದೀನಿ. ಇವತ್ತು ಒಂದು ತರದ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಬಾಳೆ ಹೂವಿನಲ್ಲಿ ಸಿಕ್ಕಿರುವ ಸಣ್ಣ ಸಣ್ಣ ಹೂವನ್ನು ಎತ್ತಿಟ್ಕೊಂಡು ಬರೀ ಸಿಪ್ಪೆ ಬಿಡಿಸಿ ಎಳೆದಾಗಿರುವುದನ್ನ ಈ ರೀತಿಯಾಗಿ ಕೋಸಂಬರಿ ತರ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಇದರಲ್ಲಂತೂ ಯಾವುದೂ ವೇಸ್ಟ್ ಆಗೋದಿಲ್ಲ. ಈ ರೀತಿಯಾಗಿರುವ ಹೂವಲ್ಲಿ ಇನ್ನೊಂದು ರೆಸಿಪಿ ಮಾಡಿ ನೋಡಿ. ಈ ಗೆಡ್ಡೆಯಲ್ಲಿ ನಾವು ಕೋಸಂಬರಿಗೆ ಹೇಗೆ ಕಟ್ ಮಾಡ್ತೀವಿ ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ಇದು ಸ್ವಲ್ಪ ಕಪ್ಪಾಗುತ್ತೆ. ನಾವು ಕಟ್ ಮಾಡ್ತಾ ಮಾಡ್ತಾ ಇದು ಕಪ್ಪಾಗುತ್ತೆ. ಕಪ್ಪಾಗಿರೋದಕ್ಕೆ ನಾವು ಒಂದು ಐಡಿಯಾ ಮಾಡ್ಬೋದು. ಈಗ ನೋಡಿ, ನಾವು ಮಾಡಿರುವ ರೆಸಿಪಿಗೆ ಹೆಸರುಬೇಳೆ ಬೇಕಾಗುತ್ತೆ. ಇದನ್ನ ಒಂದು 5 ರಿಂದ 10 ನಿಮಿಷಗಳ ಕಾಲ ನೆನೆಸಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇವಾಗ ನಾವು ಕೋಸಂಬರಿ ರೀತಿಯಾಗಿ ಕಟ್ ಮಾಡ್ಕೊಂಡಿರೋ ಹೂವನ್ನು ಈ ರೀತಿ ಒಂದು ಬೇಸನ್ಗೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 10 ನಿಮಿಷಗಳ ಕಾಲ ಈ ರೀತಿಯಾಗಿ ನೆನೆಸಿಟ್ಕೊಳ್ಬೇಕು. ಈ ರೀತಿ ನೆನೆಸಿಟ್ಕೊಂಡ್ರೆ ಇದು ಕಲರ್ ಬರುತ್ತೆ, ಸ್ವಲ್ಪ ಕಲರ್ ಬರುತ್ತೆ. ನಾವು ಈ ಬಾಳೆ ಹೂವನ್ನ ಕಬ್ಬಿಣಕ್ಕೆ ತಾಕ್ಸಿದಾಗ ಸ್ವಲ್ಪ ಕಪ್ಪಾಗುತ್ತೆ. ಹಾಗಾಗಿ ಈ ರೀತಿ ನೆನೆಸಿಟ್ಕೊಂಡ್ರೆ ಕಲರ್ ಬರುತ್ತೆ. ಇವಾಗ ಬನ್ನಿ, ನಾವು ಒಂದು ಪಚಡಿ ರೀತಿಯಾಗಿ ಇದನ್ನ ಪಲ್ಯ ಮಾಡ್ಕೊಳ್ಳೋದು. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆಯನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ 1 ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇದಕ್ಕೆ 1 ಬೆಳ್ಳುಳ್ಳಿನ ಸಣ್ಣದಾಗಿ ಜಜ್ಜಿ ಹಾಕಿದೀನಿ. 3 ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆದ ಮೇಲೆ ನೆನೆಸಿಟ್ಟಿರುವ ಹೆಸರುಬೇಳೆಯನ್ನ ಹಾಕೊಳ್ಳೋಣ. ಇದನ್ನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ತೊಳೆದಿಟ್ಟಿರುವ ಬಾಳೆ ಹೂವಿನ ನೋಡಿ ಈ ರೀತಿ ಕಟ್ ಮಾಡಿರುವ ಹೂವನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪಲ್ಲಿ ನೆನೆಸಿಟ್ಟಿರೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ನೋಡಿ, ವೈಟ್ ಆಗಿದೆ ಕಲರ್. ಹಿಂದೆನೇ ಇವಾಗ ಕಾಯ್ತುರಿನೂ ಕೂಡ ಸೇರಿಸ್ಕೊಳ್ಳೋಣ. ಈ ಒಂದು ಪಚಡಿಗೆ ಕಾಯ್ತುರಿ ಜಾಸ್ತಿನೇ ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕಾಯ್ತುರಿನ ಹಾಕೊಂಡು 1 ಚಮಚದಷ್ಟು ಸಾಂಬಾರ್ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರುವ ಸಾಂಬಾರ್ ಪುಡಿ. 1 ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ. ಒಂದು ಅರ್ಧ ಲೋಟದಷ್ಟು ಚಿಕ್ಕ ಗ್ಲಾಸಲ್ಲಿ ಅರ್ಧ ಲೋಟ ನೀರನ್ನು ಹಾಕಿ ಈಗ ಒಂದು 5 ನಿಮಿಷಗಳ ಕಾಲ ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಂಡ್ಬರೋಣ. 5 ನಿಮಿಷ ಆದ ಮೇಲೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನಮ್ಮ ಪಚಡಿ ರೆಡಿಯಾಗಿದೆ. ಬಾಳೆ ಹೂವಿನ ಪಚಡಿ ಏನಿದೆ ರೆಡಿಯಾಗಿದೆ. ಒಂದು 5 ನಿಮಿಷದಲ್ಲೇ ಪಚಡಿ ರೆಡಿಯಾಗುತ್ತೆ. ಆರೋಗ್ಯಕರವಾದ ಪಚಡಿ ರೆಡಿ ಆಯಿತು. ಇವಾಗ ಮತ್ತೊಂದು ಸ್ವಲ್ಪ ಕಾಯ್ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಈ ರೀತಿ ಕಾಯ್ತುರಿ ಹಾಕೋದ್ರಿಂದ ಪಚಡಿ ತುಂಬಾ ರುಚಿಕರವಾಗಿರುತ್ತೆ. ಇವಾಗ ನಾನು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ಚಪಾತಿಗೆ, ಅಕ್ಕಿ ರೊಟ್ಟಿಗೆ, ಅನ್ನಕ್ಕಾಗಿರ್ಬೋದು, ಹಾಗೇನೂ ಕೂಡ ತಿನ್ಬೋದು. ತುಂಬಾ ರುಚಿಕರವಾಗಿರುತ್ತೆ. ಇದೇ ರೀತಿಯಾಗಿ ಬಾಳೆ ಹೂವು ಸಿಕ್ಕಾಗ ಈ ರೀತಿ ಪಚಡಿ ಮಾಡ್ಕೊಳ್ಳಿ, ತುಂಬಾ ರುಚಿಕರವಾಗಿರುತ್ತೆ. ಇವತ್ತು ತೋರಿಸಿರುವ ಬಾಳೆ ಹೂವಿನ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.